ತಲೆದೂಗುತ್ತ ತಡಕಾಡಿ ಪಪಾನಂ ತನು ತನ್ಪಿನ ಪಾನಂ. ಅಪ್ಪ ನೀನ್ ಯಾವಾಗಿಂದ ಬೀಡಿ ಕುಡಿಯೋಕ್ ಶುರು ಮಾಡಿದೆ? ಬೀಡಿ ಕುಡಿಯಕ್ ನಾನೇನ್ ಕುಗ್ಗು ಅಂತ ತಿಳ್ಕೊಂಡೇನು? ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬೋರ್ಡ್ ಹಾಕ್ತಾರೆ, ಮತ್ ಕಂಪ್ನಿಗೆ ಯಾಕೆ ಲೈಸೆನ್ಸ್ ಕೊಡ್ಬೇಕು? ಅವನು ರಾಮಯ್ಯ ಹೇಳದಲ್ಲ ಅಂತ ಕಟ್ತಾ ಇದ್ದೀನಿ. ಅವನ್ ಹೇಳಿದ್ರೆ ನೀನ್ ಯಾಕೆ ಸುತ್ಬೇಕು? ಸುಮ್ನೆ ಕಟ್ಬಿಡ್ತೀನಾ? 100 ಬೀಡಿ ಕಟ್ಟಿದ್ರೆ 3 ರೂಪಾಯಿ ಕೊಡ್ತಾರೆ, ಗೊತ್ತಾಯ್ತಾ? ಪಾರ್ಟ್ ಟೈಮ್ ಜಾಬ್. ನೀನು 4 ಕಟ್ಟು. ನನಗ್ ಬರಲ್ಲ. ಮನ್ಸಿದ್ರೆ ಮಾರ್ಗ ಇದೆ, ಎಲ್ಲರ ಹುಡ್ತಾನೆ ಕಲ್ತ್ಕೊಂಡ್ ಬಂದ್ಬಿಟ್ಟಿರ್ತಾರ. ಬ್ಯಾಂಕಿನ ಕೆಲಸ ಆಗಿದ ತಕ್ಷಣ ನೀನು, ಅಡಿಗೆ ಕೆಲಸ ಆಗಿದ ತಕ್ಷಣ ನಿಮ್ಮ ಅಮ್ಮ, ಎಲ್ರು ಒಟ್ಟು ಕುತ್ಕೊಂಡ್ಬಿಟ್ಟು ಕಾಯಕವೇ ಕೈಲಾಸ ಕೇಳಿರಣ್ಣ, ದೊಡ್ಡೆ ದೊಡ್ಡಪ್ಪನೆಂದು ತಿಳಿರಣ್ಣ ಅಂತ ಹಾಡು ಹೇಳ್ಕೊಂಡ್ ಕಟ್ಬಿಡ್ಬೋದು, ಗೊತ್ತಾ? ನೀನ್ ಇಲ್ಲಿ ಹಾಡ್ತಾ ಇರು, ಬ್ಯಾಂಕಲ್ಲಿ ಎಲ್ರು ನಿನ್ನ ಬೈತಿದ್ದಾರೆ. ಯಾಕೆ? ನನಗ್ ನೀನು ಮದುವೆ ಮಾಡಿಲ್ಲ ಅಂತ, ನನಗೆ ಈ ಜನ್ಮದಲ್ಲೇ ಮದುವೆ ಆಗಲ್ಲ ಅಂತ, ನೀನು ಜಿಪ್ನ ಮಹಾರಾಜ ಡ್ಯಾಶ್ ಡ್ಯಾಶ್ ಅಂತ ಏನೇನೋ ಆಡ್ಕೋತಿದ್ದಾರೆ. ಮೂಲವ್ಯಾಧಿ ಮುಖದ ನನ್ನ ಮಕ್ಕಳು ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗ್ಬಿಡುತ್ತೇನೋ. ನಾನ್ ನಿನ್ ಮದ್ವೆನ ಯಾಕೆ ಮಾಡ್ಲಿಲ್ಲ ಅಂತ ಸ್ವಲ್ಪ ಆದ್ರೂ ನೀನ್ ಆಲೋಚನೆ ಮಾಡಿದ್ಯಾ? ವರದಕ್ಷಿಣೆ ಸೆಟ್ ಆಗಿಲ್ಲ ಅಂತ. ಅಲ್ಲೇ ಇರೋದು ಕೊಡು ಪಾಯಿಂಟ್ ಮಗನೇ. ನೋಡು, 1990ನೇ ಇಸ್ವಿಲಿ ನೀನ್ ವರದಕ್ಷಿಣೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಹೇಳು? 25,000. 91ರಲ್ಲಿ 50. 92ರಲ್ಲಿ 75. 93ರಲ್ಲಿ 1 ಲಕ್ಷ. 95ರಲ್ಲಿ 1.5 ಲಕ್ಷ. ನೋಡ್ದ್ಯಾ ಮಗನೇ, ವರ್ಷದಿಂದ ವರ್ಷಕ್ಕೆ ನಿನ್ ರೇಟು 25,000 ರೂಪಾಯಿ ನಂಗೆ ಏರ್ತಾ ಇದೆ. ನಾವೇನಾದ್ರೂ 90ನೇ ಇಸ್ವಿಲೇ ನಿನ್ ಕೈ ತಾಳಿ ಕಟ್ಟಿಸ್ಬಿಟ್ಟು ಆ ಹುಡ್ಗಿನ ಕರ್ಕೊಂಡ್ಬಂದ್ ಮನೇಲಿ ಇಟ್ಕೊಂಡ್ಬಿಟ್ಟಿದ್ರೆ ಆ ಹುಡ್ಗಿಗೆ 2 ಮಕ್ಳಾಗ್ಬಿಟ್ಟು ಊಟ ತಿಂಡಿ ಖರ್ಚು ಅಂತ ಎಲ್ಲಾ ಸೇರಿ 5 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಹಜಾಮತಿ ಆಗೋಗ್ತಿತ್ತು. ಹೀಗೆ ಯದ್ವಾ ತತ್ವಾ ಲೆಕ್ಕ ಹಾಕೊಂಡು ಕೂತಿರು. ಇನ್ 2 ವರ್ಷ ಕಳೆದ್ರೆ ನನ್ ಮುಸುಡಿಗೆ 2 ರೂಪಾಯಿ ಕೊಡೋರು ಗತಿ ಇರಲ್ಲ. ಈಗ್ಲೇ ಎಲ್ಲ ನನ್ನ ಜಾಕೋ ಅಂತ ಕರೀತಾರೆ. ಜಾಕೋ ಅಂದ್ರೆ ಹಿಂದಿನಿಂದ ಮುಂದೆ ಕೋದು. ಜಾಕೋ ನಾನ್ ನಿನ್ ಹಂಗಾಗ್ಬಿಡಲ್ಲ ಕಣೋ. ಆಮೇಲೆ ನನ್ ವರದಕ್ಷಿಣೆ ಸ್ಕೀಮು ಮಠಾಶ್ ಆಗೋಗ್ಬಿಡುತ್ತೆ. ನಾಳೆನೆ ಅಪೈಶಾಸ್ತ್ರಗಳನ್ನ ಕಂಡು ನಮ್ ಲೆವೆಲ್ಗೆ ಸರ್ತೋಗುವಂತ ಒಂದು ಹೆಣ್ಣನ್ನ ನಿನಗ್ ಸೆಟಪ್ ಮಾಡ್ತೀನಿ. ವಾಟ್ ಟೈಪ್ ಆಫ್ ಹೆಣ್ಣು ಬೇಕು ಪ್ಲೀಸ್ ಟೆಲ್ ಮೀ? ಕುಂಟಿನೋ, ಕುರುಡಿನೋ, ಹೆಳ್ವಿನೋ, ಮೂಗಿನೋ, 10 ವರ್ಷ ದೊಡ್ಡೋಳಾದ್ರೂ ಸರಿ, 10 ವರ್ಷ ಚಿಕ್ಕೋಳಾದ್ರೂ ಸರಿ, ಒಟ್ನಲ್ಲಿ ಹೆಣ್ಣು ಅಂತಿದ್ರೆ ಸಾಕು. ವಾಟ್ ಎ ಬ್ರಾಡ್ ಹಾರ್ಟೆಡ್ ಫೆಲೋ ಯು ಆರ್. ದಿಸ್ ಮ್ಯಾಟರ್ ಪರಂಧಾಮ ಹೆಂಗ್ ತಿಳಿದು ಬಿಟ್ರೆ. ಅವ್ರ್ಯಾರು? ಅದೇ ಈ ಡೌರಿ ವಿರುದ್ಧ ಫೈಟ್ ಮಾಡ್ತಿರೋ ಸಂಘದ ಪ್ರೆಸಿಡೆಂಟು. ಅವ್ರ ವಿಷಯ ಯಾಕೆ ಬಂತಿಲ್ಗೆ? ಅವರು ಡೌರಿ ಡೋಂಟ್ ಟಚ್ ಅಂತಿದ್ದಾರೆ, ನೀವು ಡೌರಿ ಬೇಡ ಅಂತಿದ್ದೀರಾ. ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ. ವರದಕ್ಷಿಣೆ ಬೇಡ ಅಂತ ಯಾವ ಬೇಕು ನನ್ ಮಗ ಹೇಳಿದ್ದು? ವೈ 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 ಯು ಆರ್ ಆಂಗ್ರಿ? ಯು ಟೋಲ್ಡ್ ಮೀ ಕುಂಟಿನೋ, ಕುರುಡಿನೋ, ಮೂಗಿನೋ ಓಕೆ. ಅವೆಲ್ಲ ವರದಕ್ಷಿಣೆ ಜಾಸ್ತಿ ತಗೊಳಕ್ಕೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಅಬ್ಬೈಶಾಸ್ತ್ರಿ. ಓ ಐಸಿ. ತಮ್ಮ ಪಾದನ ಜೆರಾಕ್ಸ್ ಮಾಡಿಸ್ಕೊಡ್ತೀರಾ? ಯಾಕೆ? ಪ್ರೇಮ್ ಹಾಕ್ಸ್ಕೊಂಡು. ಸಂತೋಷ. ಹೆಣ್ಣೋಡೋ ಕಾರ್ಯಕ್ರಮನ ಶನಿವಾರ ಭಾನುವಾರ, ತಪ್ಪೋದ್ರೆ ಸರ್ಕಾರಿ ರಜಾ ದಿವಸಗಳಲ್ಲೇ ಇಟ್ಕೋಬೇಕು. ವೈ 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 ಅಂದ್ರೆ ಹುಡುಗ ಮೊದಲೇ ಬ್ಯಾಂಕ್ ಎಂಪ್ಲಾಯ್, ಮಿಕ್ಕಿದ ದಿವಸ ರಜಾ ಹಾಕಿದ್ರೆ ಸಂಬಳ ಕಟ್ಟಾಗತ್ತೆ. ಓಹೋ ಛತ್ರಿ ನನ್ ಮಗ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಬ್ಬೈಶಾಸ್ತ್ರಿ, ಹೆಣ್ಣು ನೋಡೋ ಕಾರ್ಯಕ್ರಮನ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗೆ ಇಟ್ಕೋಬೇಕು. ಅದ್ಯಾವ ಟೈಮ್ ರೀ? ಲಂಚ್ ಟೈಮ್ ರೀ. ನಮ್ ಊಟದ ವ್ಯವಸ್ಥೆನೂ ಅವರೇ ಮಾಡ್ಬೇಕು. ಅಷ್ಟೇ ಅಲ್ಲ, ನಮ್ಮ ಆಟೋ ಚಾರ್ಜ್ ಸಹಿತ ಅವರೇ ಕೊಡ್ಬೇಕು. ನಮಸ್ಕಾರ. 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 ಮೀಟರ್ ಎಷ್ಟಾಯ್ತಪ್ಪ? ಅಯ್ಯಯ್ಯ, ನೀನ್ ಬೇರೆ ಬಗ್ಗೆ ನೋಡಕ್ ಯಾಕೆ ಬರ್ತೀಯ? 2 ಆಟೋದಿಂದ 250 250 ಒಟ್ಟು 500 ರೂಪಾಯಿ ಮಾತಾಡ್ಕೊಂಡ್ ಬಂದಿದ್ವಿ. 2, 3, 4, 5, 6 100 ಹೆಚ್ಚು ಕಮ್ಮಿ ಕೊಡ್ರಿ. ಅಪಶಾಸ್ತ್ರಗಳ ಕರ್ಕೊಂಡ್ ನಡ್ರಿ, ಕರ್ಕೊಂಡ್ ನಡ್ರಿ. ಮಾತಾಡಿದ್ರ ಪ್ರಕಾರ 25 50 ರೂಪಾಯಿ ಸರಿ ಆಯ್ತಲ್ಲ, ಸುಮ್ನೆ ಹೋಗ್ತಿರ್ಬೇಕು. 550 ರೂಪಾಯಿ ಪ್ರಾಫಿಟ್. ಲೇ ಬಾರೆ, ಹೊಟ್ಟೆ ಸಿತ್ತಾಯ್ತೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸುಂದ್ರಿ, ಬೇಬಿ ಕರ್ಕೊಂಬಾ. ರೇ ಹುಡುಗಿ ನೋಡಕ್ ಏನ್ರಿ ಅರ್ಜೆಂಟು? ಮತ್ತೆ ಇದು ಲಂಚ್ ಟೈಮ್ ರೀ. ಮೊದಲು ಊಟ, ಆಮೇಲೆ ಹುಡುಗಿ ನೋಟ. ಅಬ್ಬಾ, ಬನ್ನಿ ಬನ್ನಿ. ನೋಡಿ, ಸಂಕೋಚವಿಲ್ಲದೆ ತೃಪ್ತಿಯಾಗಿ ನಿಮ್ಮನೆ ಅಂತ ತಿಳ್ಕೊಂಡು ಊಟ ಮಾಡಿ. ಆಯ್ತಾಯ್ತು. ಏನಂಗ್ ನೋಡ್ತಾ ಕುತ್ಕೊಂಡ್ಬಿಟ್ಟೆ? ಮರ್ಯಾದಿಂದ ಹಾಕಂತ ತಿನ್ನು. ಏನಂದ್ರೆ ಹೆಣ್ಣವ್ರ ಮನೇಲಿ ಊಟ ಮಾಡಿದ್ರೆ ಸಂಬಂಧ ಸರಿ ಹೋಗಲ್ಲ ಅಂತಾರೆ. ಈ ಕಾಗಕ್ಕ ಗುಬ್ಬಕ್ಕನ ಕತೆ ಎಲ್ಲ ನನ್ನ ಎದುರುಗಡೆ ಹೇಳ್ಬೇಡ. ಮರ್ಯಾದಿಂದ ಹಾಕತ್ತಿರೋದ್ ಕಲ್ತ್ಕ. ಸಾಯಂಕಾಲಕ್ಕೆ ಒಲೆ ಹಚ್ಚಂಗಿಲ್ಲ. ನಿನ್ಗೂ ಸೇರ್ಸಿ ಹೇಳ್ತಾ ಇರೋದು.
ರಾಯ್ರೆ ಮಜ್ಜಿಗೆ ಬಡಿಸ್ಲಾ? ಅಯ್ಯೋ ಎಲ್ಲಾದ್ರೂ ಉಂಟೆ. ಇನ್ನು ಶಾವಿಗೆ ಪಾಯಸ, ಲಾಡು ಉಂಡೆ, ಜಾಂಗೀರು ಹಂಗೆ ಐತೆ. ನಾವೇನ್ ಹಾಚ್ಕೊಳಲ್ಲ. ಅಪ್ಪ ಇನ್ನೂ ರೆಡೆ ನೋಡಿ. ಮಜ್ಜಿಗೆ ಬಡಿಸ್ಲಾ? ಅಯ್ಯೋ ನಾನು ಈಗ ತಾನೇ ಪ್ರಾರಂಭ ಮಾಡಿದ್ದೇನೆ, ಆಗ್ಲೇ ಕ್ಲೈಮ್ಯಾಕ್ಸ್ ಬಂದ್ಬಿಟ್ರಲ್ಲ. ಇನ್ನೇನಾದ್ರೂ ಸ್ಪೆಷಲ್ ಸ್ವೀಟ್ಸ್ ಮಾಡಿದ್ದೀರಾ? ತಗೊಂಡು ಬನ್ನಿ ತಿನ್ನೋಣ. ಬಿಸಿ ಬಿಸಿ ಬಾದುಷಾ, ಮೈಸೂರ್ ಪಾಕ್. ಅರೆ ಮಜ್ಜಿಗೆ ಬಡಿಸ್ಲಾ? ಏನು ಬೇಡಿ, ಬನ್ನಿರಿ. ಅವ್ರಿಗೆ ಸಕ್ಕರೆ ಕಾಯಿಲೆ, ಬೇರೆ ಇನ್ನೇನಾದ್ರು ಬಡಿಸಿ. ಇದನ್ ಕುಡಿ. ಮಜ್ಜಿಗೆ ಬಡಿಸ್ಲಾ? ಅಯ್ಯೋ ನಾನಿನ್ನು ಸಾರೇ ಹಾಕೊಂಡಿಲ್ಲ. ರಾಯ್ರೆ ಮಜ್ಜಿಗೆ ಬಡಿಸ್ಲಾ? ಏನು ಬೇಡಿ, ನಿಮ್ ಮನೆ ಉಪ್ಪಿನಕಾಯಿ ಅದ್ಭುತ. ಹೋಗ್ಬೇಕಾದ್ರೆ ಈ ಜಾಡಿನೇ ಕೊಟ್ಬಿಡಿ. ಆಯ್ತು ಆಯ್ತು. ಮಗು ರಾಯ್ರೆ, ಮಜ್ಜಿಗೆ ಬಡಿಸ್ಲಾ? ನನ್ಗೇನು ಬೇಡ. ಏನು ಬೇಡವಾ? ಹಾಗಾದ್ರೆ ವಾಶ್ ಬೇಷನ್ ಅಲ್ಲಿದೆ, ಕೈ ತೊಳ್ಕೋಗು. ರಾಯ್ರೆ ಮಜ್ಜಿಗೆ ಬಡಿಸ್ಲಾ? ಮಜ್ಜಿಗೆನ ಬಡಿಸ್ತೀರಾ? ಹಾಕ್ರಿ ಹಾಕ್ರಿ ಹಾಕ್ರಿ. ಹಾಕ್ರಿ ಹಾಕಿ. ಕುಡೀರಿ. ಅಯ್ಯೋ, ಕುಡೀರಿ. ಏನ್ ನೋಡ್ತೀರಾ? ಕುಡೀರಿ. ಬಗ್ಗಿಸಿ. ಮಜ್ಜಿಗೆ ಹಾಕ್ತಾರ. ಊಟ ಏನೋ ಚೆನ್ನಾಗಿತ್ತು, ಆದ್ರೆ ಬೀಗ್ರು ಬಹಳ ಅರ್ಜೆಂಟ್ ಮಾಡ್ಬಿಟ್ರು. ಹುಡುಗಿನ ಕರ್ಸಿ ನೋಡ್ಕೊಂಡು ಹೋಗೋಣ ತಗೆ. ಸುಂದ್ರಿ ಬೇಬಿ. ನನ್ ಮಗಳು. ನಿನ್ ಹೆಸರೇನಮ್ಮ? ಹೆಸರು ತಕ್ಕಾಗಿ ನಯವಾಗಿದೀಯಾ. ಏನ್ ಓದ್ತಾ ಇದೀಯಮ್ಮ? ಏನ್ರಿ ಇದು? ಹೆಣ್ಣೊಳಗ್ ಬಂದವ್ರಿಗೆ ಗಪ್ಚಿಪ್ ಅಂತ. ನಿಮ್ ಪಿಂಡ ನಾಯಿ ತಿಂತು. ತಪ್ಪು ತಿಳ್ಕೊಬೇಡಿ, ನನ್ ಮಗಳಿಗೆ ಕಾದಂಬರಿ ಓದೋ ಹುಚ್ಚು. ಓಹೋ, ಓದೋ ಹುಚ್ಚು, ಕಚ್ಚೋ ಹುಚ್ಚಿಲ್ವಾ? ಹುಡುಗಿ ನೋಡಿದ್ದಾಯ್ತಲ್ಲ, ಹ. ತಮ್ಮ ಅಭಿಪ್ರಾಯ ತಿಳಿಸಿದ್ರೆ. ಆಹಾ, ನನಗಂತೂ ಈ ಸಂಬಂಧ ಸಂಪೂರ್ಣ ಒಪ್ಪಿಗೆ. ನಿಮ್ಗೆ ಒಪ್ಗೆನಾ? ಹ. ಹಾಗಾದ್ರೆ ನೀನೇ ಮಾಡ್ಕೊಪ್ಪ. ತೆಗೆದು ಪುಟ್ಟ ಅಂದ್ರೆ ಪಕ್ಕೆ ಅಲ್ಪೆಲ್ಲ ಮುರ್ಕೊಂಡ್ಬಿಡ್ಬೇಕು. ನೋಡೋದ್ ನಾನು ಮಾಡ್ಕೊಳ್ಳೋದ್ ನೀನು ಹುಷಾರ್. ಅಲ್ಲಪ್ಪ, ನನ್ಗ ಆ ಹುಡುಗಿ ಸೈಜ್ ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ಮೊದಲು ಹಾಗೆ ಕಣ. ನೋಡು, ಮದ್ವೆ ಆಗಿದ ತಕ್ಷಣನೇ ನಾನ್ ಸೈಕಲ್ ಅವಳು ಕೊಟ್ಬಿಡ್ತೀನಿ. ನಿನ್ನ 2 ತಿಂಗಳು ಬ್ಯಾಂಕ್ ಡ್ರಾಪ್ ಮಾಡ್ಬಿಟ್ಲು ಅಂದ್ರೆ ಸೈಕಲ್ ತುಳಿದು ನಿಮ್ಮ ಅಮ್ಮನ್ ತರ ಸಣ್ಣಗೆ ಆಗ್ಬಿಡ್ತಾಳೆ. ಆಗ್ತಾಳೆ. ಅಳಿಯಂದ್ರು ಏನೋ ಹೇಳ್ತಿರೋ ಹಾಗಿದೆ. ಇನ್ನೇನ್ ಹೇಳ್ತಾನೆ, ಹುಡುಗಿ ಸೂಪರ್ ಅಂತ ಹೇಳ್ತಾ ಇದ್ದಾನೆ, ತಂದೆ ತರಹ. ಹಾಗಾದ್ರೆ ವರದಕ್ಷಿಣೆ ಬಗ್ಗೆನೂ ಒಂದೆರಡು ಡೈಲಾಗ್ ಉದುರಿಸ್ಬಿಟ್ರೆ. ಏನೋ ವರದಕ್ಷಿಣೆನ? ನಮ್ಗೊಂದ್ ನ್ಯಾಯ ಪೈಸಾನು ಬೇಡ. ಅಲ್ಲ, ನೀವು ವರದಕ್ಷಿಣೆ ಬೇಡ ಅಂತಿದ್ದೀರಾ? ಹೌದಯ್ಯ, ನಿನ್ನೆ ರಾತ್ರಿ ವರದಕ್ಷಿಣೆ ಅನ್ನೋ ಒಂದ್ ಸಿನಿಮಾ ನೋಡ್ದೆ. ಅದನ್ನ ನೋಡ್ದಾಗ್ಲಿಂದ ವರದಕ್ಷಿಣೆನೆ ತಗೋಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತುಂಬಾ ಸಂತೋಷವಾಯ್ತು ಬೇಗ್ರೆ. ನಿಮ್ ಹುಡುಗಿಗೆ ಒಂದೇ ಒಂದ್ ಒಡವೆ ಮಾಡಿಸ್ಬಿಡಿ ಸಾಕು. ಅಯ್ಯೋ, ಒಂದೇನು 2 ಬೇಕಾದ್ರೂ ಮಾಡ್ತಾಳ. ನೀವ್ ಹೇಳ್ತಾ ಇರೋದು ನನ್ನ ಮಗಳಿಗೆ ತಾನೇ? ಅದೇನಂತ ಬಿಡಿಸಿ ಹೇಳಿ. ಟೋಟಲಿ ನಿಮ್ ಹುಡುಗಿ ಬಾಡಿ ಓಕೆ, ಸೊಂಟದಲ್ಲಿ ಸ್ವಲ್ಪ ಐಬು ಕಾಣಿಸ್ತಾ ಇದೆ. ಅದಕ್ಕೆ ಇಷ್ಟಾಗ್ಲ ಚಿನ್ನದ ಡಾಬ್ ಮಾಡಿಸ್ಬಿಡಿ ಸಾಕು. ಸೊಂಟಕ್ಕೆ ಇಷ್ಟಾಗಲ್ಲ ಸಾಬು. ಕ್ಯೂ ಇರೋದ್ ಮುಂದಲ್ಲ, ಹಿಂದಕ್ಕೋ ನಿಂತ್ಕೊಳ್ಳಿ. ಆ ಪಾಡತ ಬಂದ್ಬಿಟ್ಟ ಇಲ್ಲಿ. ನಮ್ ಕಾಲದಲ್ಲಿ ಏನು ಎಮ್ಮೆಗಳು ಕರೀತಿದ್ದೋ ಈಗ ನೋಡಿ. ಕೆರ್ಕತಾ ಇದೀನಿ. ಅಲ್ಲಾಡಿದ್ರೆ ನಿನ್ಗೇನಯ್ಯ? ಅಲ್ಲಾಡಿದ್ರೆ ಕುಯ್ಕತ್ತೀನಿ ಕಣಯ್ಯ. ಕುಯ್ಕಳೆಯ ನನ್ಗೇನಾಗ್ಬೇಕು? ನಿನ್ ಬೆನ್ನಿ ಕನ್ನಡಿ ತಗಲಾಕಿದ್ದೀನಿ. ನನ್ ಬೆನ್ನಿಂದ ಕನ್ನಡಿ ನೀನ್ ಯಾಕೆ ಇಟ್ಟೆ ನಿಂದು? ಓ ಅವಾಗ್ಲಿಂದ ಮೈ ಮೇಲೆ ಬೀಳ್ತಾ ಇದೆಯಲ್ಲ, ಬೆಳಿಗ್ಗೆ ತಲೆಗೆಲೆ ಕೆಟ್ಟಿದ್ದೀನಿ ನಿನ್ಗೆ. ರಾತ್ರಿ ನಿದ್ದೆ ಮಾಡ್ದೋ ಇಲ್ವೋ? ಸಾರಿ ಸರ್. ಮಿಸ್ಟರ್, ಸ್ವಲ್ಪ ಹಿಂದೆ ನೋಡಿ. ಹಿಂದೆ ಕಣ್ಣಿಲ್ಲ ಮೇಡಮ್. ಮುಂದೆ ಇದೆ ತಾನೆ? ಇದೆ ಮಿಸ್. ಮುಂದೆ ನಡೀನಿ. ದುಡ್ಡು ಕೊಡಿ. ದುಡ್ಡು? ಅರೆ, ದುಡ್ಡು ಚೆಮ್ನಲ್ಲಿ ಉಳಿದ್ಬಿಡ್ತು. ಮತ್ತೆ ಹೇಗೆ? ಅದೇ ನಂಗೂ ತಲೆ ಓಡ್ತಿಲ್ಲ. ಹಾಲು ಹುಯ್ದು ದುಡ್ಡು ತಗೊಳ್ಳಿ. ದುಡ್ಡೇನೋ ಸಿಗುತ್ತೆ, ಹಾಲು ಮನ್ಪಾಲಾಗತ್ತಲ್ಲ. ಕರ್ಮ. ಈಗ ತೆಗೀರಿ. ಅಯ್ಯ, ಹೋಗ್ ದುಡ್ಡು ಕೊಡ್ರಿ. ಹಾಲು ಬಿಡಿ ಗಾಡಿ. ನೀವು ತುಂಬಾ ಇಂಟೆಲಿಜೆಂಟ್.
ಪ್ಲಸ್ ಬ್ರಿಲಿಯಂಟ್ ಪ್ಲಸ್ ಜೀನಿಯಸ್. ನಿಮ್ ತಲೆ ಸಾಮಾನ್ಯದಲ್ರಿ. ಇಂಥ ಸೂಪರ್ ಐಡಿಯಾ ನಿಮಗೆ ಹೇಗ್ರಿ ಬಂತು? ಸಂದರ್ಭಕ್ಕೆ ತಕ್ಕಷ್ಟು ಮಾತಾಡಿದ್ರೆ ಸಾಕು ಮಿಸ್ಟರ್. ಅಂದ್ರೆ ನಾನು ಅತಿಯಾಗಿ ಮಾತಾಡಿದ್ನ? ಥ್ಯಾಂಕ್ಸ್ ಅಂದ್ರೆ ಸಾಕು ಒಂದೇ. ಥ್ಯಾಂಕ್ಸ್. ಬೈ ದ ಬೈ, ನನ್ನ ಹೆಸರು ವಿಜಯ್ ಕುಮಾರ್, B.Com. ನನಗ್ಯಾಕೆ ಹೇಳ್ತಿದ್ದೀರಾ? ನೀವು ನಿಮ್ ಹೆಸರು ಹೇಳ್ತೀರಾ ಅಂತ. ರೀ, ನನ್ನ ಹೆಸರು ಕಟ್ಕೊಂಡು ನಿಮಗೇನ್ರಿ? ಈ ಹಾಲಿನ ದುಡ್ಡು ಕೊಡೋದಕ್ಕೆ ಸಹಾಯ ಮಾಡಿದ್ರಲ್ಲ, ಅದಕ್ಕೆ. ಓಹ್, ಕಲ್ಪನಾ. ಕಲ್ಪನಾ, ತಗೊಳ್ಳಿ ಬಸ್ ಚಾರ್ಜ್. ಸರಿ, ಬರ್ತೀನಿ. ಏನು ಅಂದ್ರೆ ಇವತ್ತು ಸಂಬಳದ ದಿನ ಅಲ್ವಾ? ಹೌದು, ಯಾಕೆ? ಈ ತಿಂಗಳಾದ್ರೂ ಚಿಕ್ಕವಳಿಗೆ ಹೊಸ ಸ್ಕೂಲ್ ಯೂನಿಫಾರ್ಮ್ ತರ್ತೀರಾ? ಹೊಲಿಗೆ ಹಾಕೋದಕ್ಕೂ ಜಾಗ ಇಲ್ದಿರೋ ಹಾಗೆ ಯೂನಿಫಾರ್ಮ್ ಹರಿದೋಗಿದೆ ಅಂದ್ರೆ ಬೆಳೀತಾ ಇರೋ ಹುಡುಗಿ ಹರಿದಿರೋ ಬಟ್ಟೆಲಿ ಹೊರಗೆ ಕಳ್ಸೋಕಾಗ್ದೆ ಹೋದ್ ತಿಂಗಳೆಲ್ಲ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ. ಯಾಕೆ? ಇನ್ನೊಂದ್ ಜೊತೆ ಬಟ್ಟೆ ಮನೇಲಿಲ್ವಾ? ನೀವ್ ತಂದಿದ್ರೆ ತಾನೇ ಇರುತ್ತೆ. ಸರಿ, ತಂದ್ಕೊಡ್ತೀನಿ. ಇಲ್ಲಿ ಎಲ್ಲಾದ್ರೂ ಹೊಲಿಯಕ್ ಹಾಕು. ಏನ್ ಮಾವ ಹೊಲಿಯಕ್ ಹಾಕುತ್ತಿದ್ದೀರಾ? ಅದೇ ಬಟ್ಟೆನಾ? ಓಹೋ, ಹಬ್ಬ ಹತ್ರ ಬರ್ತಾ ಇದೆ ಅಂತ ಮನೆ ಅಡಿಯನ್ಗೆ ಹೊಸ ಬಟ್ಟೆ ತರಕ್ ಹೋಗ್ತಿದ್ರಾ? ಬುಚ್ಕಿ ನಿಮ್ದೆಂತ ದೊಡ್ಡ ಮನ್ಸು ಮಾವ. ಹಾಗಲ್ಲ, ನಿಮ್ಮ ಸಂಪ್ರದಾಯ ನಾನು ಬೇಡ ಅನ್ನಕ್ಕಾಗತ್ಯಾ? ಒಂದ್ ಶರ್ಟ್ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ಸರಿ ಮಾವ, ಹಾಗೆ ಒಂದ್ ಜೊತೆ VIP ಕಾಚ ತಂದ್ಬಿಡಿ. ಯಾಕೆ ಅಂದ್ರೆ ಉಪ್ಪು ಖಾರ ಹುಳಿ ತಿನ್ನೋ ಬಾಡಿ ಅಲ್ವೇ. ಏನು ಅಂದ್ರೆ ಅಳಿಯಂದ್ರು ಬಾಯ್ ಬಿಟ್ಟು ಕೇಳ್ಬಿಟ್ರು. ಸರಿ, ಮತ್ತೆ ಚಿಕ್ಕವಳಿಗೆ ಮುಂದಿನ ತಿಂಗಳು ತಗೊಂಡ್ರಾಯ್ತು ಬಿಡಿ. ಏನೇ 6 ತಿಂಗಳು ಬಸ್ರಿಯಾಗಿ ಹೆಣ್ಣೋಡು ಶಾಸ್ತ್ರ ಕೂತಿದ್ಯಲ್ಲ, ನಿಂಗ್ ನಾಚಿಕೆ ಆಗಲ್ವೇನೆ? ನಾನ್ ಯಾಕೆ ನಾಚ್ಕೋಬೇಕು? ನಾಚ್ಕೊಳ್ಳೋದಿದ್ರೆ ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಬಸ್ರಿ ಮಾಡಿ ಕೈ ಕೊಟ್ಟು ಹೋದ್ನಲ್ಲ ಆ ಲೆಪಾಕಿ ನನ್ ಮಗ, ಅವ್ನ್ ನಾಚ್ಕೋಬೇಕಿತ್ತು. ಇಲ್ಲಾಂದ್ರೆ ನಾನ್ 6 ತಿಂಗಳು ಗರ್ಭಿಣಿ ಅಂತ ಗೊತ್ತಿದ್ರು ಕೇವಲ ವರದಕ್ಷಿಣೆಗೋಸ್ಕರ ನನ್ನ ಮದ್ವೆ ಆಗಿ ಬಂದಿರೋ ಈ ಲಪಾಕಿ ನನ್ ಮಗ ಅವ್ನ್ ನಾಚ್ಕೋಬೇಕು. ಅವ್ರಿಬ್ರಿಗೂ ಇಲ್ದಿರೋ ನಾಚಿಕೆ ನನಗೆ ಯಾಕೆ? ಅಮ್ಮ ತಾಯಿ, ನೀನು ಇಲ್ಲಿ ಹುಟ್ಬೇಕಾದವಳಲ್ಲ, ಫಾರಿನಲ್ಲಿ ಹುಟ್ಬೇಕಾದವಳು. ಆ ಹಾಲೊಳಗೆ ತುಂಬಾ ಚೆನ್ನಾಗಿತ್ತು ಶಾಸ್ತ್ರಿಗಳೇ. ಆ ಬಾಸ್ಮತಿ ಅಕ್ಕಿಗೆ ಕೆನೆ ಹಾಲು ಹಾಕಿ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ಮಾಡಿದ್ರಲ್ಲ, ಸಕ್ಕರೆ ಪೊಂಗಲ್ಲು ಅದ್ಭುತವಾಗಿತ್ತು ಬೀಗ್ರೆ. ಇನ್ನೊಂದು ವಾರ ಇವ್ರಿಗೆ ಊಟನೇ ಬೇಕಾಗಿಲ್ಲ. ಶಟಾಪ್. ಹೆಣ್ಣನ್ ಕರ್ಸ್ಬೋದಲ್ಲ? ಅಪ್ಪ, ಈ ಹುಡುಗಿ ನನಗೆ ತುಂಬಾ ಇಷ್ಟ. ವರದಕ್ಷಿಣೆ ಹೆಚ್ಚು ಕಮ್ಮಿ ಆದ್ರೂ ಈ ಸಂಬಂಧ ಫಿಕ್ಸ್ ಮಾಡ್ಬಿಡು. ಮೈ ಡಿಯರ್ ಸನ್ನು, ಈ ಹುಡುಗಿನ ನೀನ್ ಆಗ್ಲೇ ನೋಡ್ಬಿಟ್ಟಿದ್ಯಾ? ನಾವಿಬ್ರು ದಿನ ಮಿಲ್ಕ್ ಬೂತ್ ಹತ್ರ ಮೀಟ್ ಮಾಡ್ತಾನೆ ಇರ್ತೀವಿ. ಏನೋ ಮಿಲ್ಕ್ ಬೂತ? ನಮ್ ಹುಡುಗಿ ಆ ಕಡೆ ಬರೋದೇ ಇಲ್ವಲ್ಲ? ಯಾಕ್ ಬರಲ್ಲ ರೀ? ಚೆಮ್ ಹಿಡ್ಕೊಂಡು ಅವಳು, ಡಬ್ಬ ಹಿಡ್ಕೊಂಡು ನಾನು ದಿನ ಕ್ಯೂನಲ್ಲಿ ಪಕ್ಕದಲ್ಲಿ ನಿಂತ್ಕೋತೀವಿ. ಓ ನನ್ ಮಗನೇ, ಮಲ್ಗೆ ಹೂಗು ಕೆಣ್ಸಂಪಿಗೆ ಹೂಗು ವ್ಯತ್ಯಾಸನೇ ಗೊತ್ತಾಗಲ್ವಲ್ಲೋ? ಆ ಕಡೆ ಇದ್ದಾಳಲ್ಲ, ಅವಳೇ ರಾಯರ್ ಮಗಳು. ಮತ್ ಈ ಹುಡುಗಿ? ಈ ಹುಡುಗಿ ನನ್ ಮಗಳ ಫ್ರೆಂಡ್ ಅಪ್ಪ. ಮಿಸ್ಟರ್ ವಿಜಯ್ ಕುಮಾರ್, ನೀವು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಅವಳಲ್ಲ, ಇವಳು. ಮಾಧುರಿ, ಇವನೇ ನನ್ ಮಗ. ಏನಾದ್ರೂ ಕೇಳದಿದ್ರೆ ಕೇಳಮ್ಮ. ಸಂಗೀತದಲ್ಲಿ ಟಚ್ ಇದೆಯಾ? ಇಲ್ಲ. ಡ್ಯಾನ್ಸ್ ಬರಲ್ಲ. ಹೋಗ್ಲಿ, ಅಡಿಗೆ ಮಾಡಕ್ಕಾದ್ರೂ ಬರತ್ತಾ? ಸ್ವಲ್ಪನೂ ಬರಲ್ಲ. ಎಲ್ಲಿ ಎದ್ ನಿಂತ್ಕೋ. ನಿಂತ್ಕೊಳ್ಳೋ ಮಗನೇ, ನಿಂತ್ಕೊಳ್ಳೋ. ಯಾಕೆ? ಏನು ಇಲ್ಲ, ನಾನ್ ಹೈಟೆಕ್ ನೀನ್ ಮ್ಯಾಚ್ ಆಗ್ತೀಯೋ ಇಲ್ವೋ ಅಂತ ನೋಡಕ್ಕೆ ಅಷ್ಟೇ. ಮ್ಯಾಚಿಂಗ್ ಏನೋ ಸರಿ, ಈ ಹೊಟ್ಟೆ ಏನು? ಗರ್ಭ. ಗರ್ಭನ? ನನ್ ಬಾಯ್ ಫ್ರೆಂಡ್ ಒಬ್ಬ ಕಾಲ್ ಜಾರ್ಬಿಟ್ಟ ಅಷ್ಟೇ. ಅಯ್ಯೋ ಅಪ್ಪ, ಹುಡುಗಿ ಶೀಲವತಿ ಗುಣವತಿ ಅಂತ ಹೇಳಿದೆ ವಿನಃ ಗರ್ಭವತಿ ಅಂತ ಯಾಕೆ ಹೇಳಲಿಲ್ಲ? ಅಯ್ಯೋ ಬೇಕು ನನ್ ಮಗನೇ, ಅದನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡಿದ್ರೆ ಕಾಣುತ್ತಲ್ಲೋ. ಅಂದ್ರೆ ನಾನು ಅವಳು ಹುಟ್ಟೋ ಮಗುವಿನ ತಂದೆಯಾಗಿ ಫ್ಯೂಚರ್ ನಲ್ಲಿ ಅವಳು ಒಳ್ಳೆ ಗಂಡನಾಗಿದ್ರೆ ಸಾಕು ಕಣೋ ಕನ್ನ. ರಾಯರೇ, ನಮ್ಮ ಬೇಸಲ್ಲಿ ಸಾಕ್ಷಾತ್ ರಾಜಾರಾಮ್ ಮೋಹನ್ ರಾಯರೇ ಕಾಣಿಸ್ತಾ ಇದ್ದಾರೆ. ಅವತ್ತು ಅವರು ವಿಧವಾ ವಿವಾಹಕ್ಕೆ ಪ್ರೇರಣೆ, ಇವತ್ತು ತಾವು ಗರ್ಭಿಣಿ ವಿವಾಹಕ್ಕೆ ಪ್ರೇರಣೆ. ಪ್ರೇರಣೆ ನಿನಗೆ ಆಗಿದ್ರೆ ನೀನೇ ಕಟ್ಕೋ. ಅಯ್ಯೋ ನನ್ ಮಗನೇ, ನಿನಗ್ ಬಂದಿರೋ ಚಾನ್ಸ್ ನ ಅವನಿಗೆ ಯಾಕೋ ಬಿಟ್ಕೊಡ್ತಾ ಇದ್ಯಾ? 6 ಲಕ್ಷ ರೂಪಾಯಿ ಕೈ ಬಿಟ್ಟು ಹೋಗುತ್ತೆ. 6 ಲಕ್ಷನಾ?
ಅವಳು ತಪ್ಪು ಮಾಡಿ ಬಸರಿ ಆಗಿರೋದ್ರಿಂದ 1 ತಿಂಗಳಿಗೆ 1 ಲಕ್ಷ ರೂಪಾಯಿನಂತೆ. ಈಗ ಅವಳು 6 ತಿಂಗಳ ಗರ್ಭಿಣಿ ಆಗಿರೋದ್ರಿಂದ 6 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದೀನಿ. ಅಯ್ಯೋ 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 ಅಪ್ಪ, ಇನ್ 3 ತಿಂಗಳು ಬಿಟ್ರೆ ಇನ್ನೂ 3 ಲಕ್ಷ ವಸೂಲಿ ಮಾಡಬಹುದು ಅಲ್ವೇನಪ್ಪ? ಅಯ್ಯೋ ನನ್ ಮಗನೇ. ಬೀಗ್ರೆ, ಮುಹೂರ್ತನ 9ನೇ ತಿಂಗಳಿಗೆ ಇಟ್ಕೊಂಡ್ಬಿಡೋಣ. 6 ಲಕ್ಷ ಜೊತೆಗೆ 3 ಲಕ್ಷ ಸೇರ್ಸ್ಬಿಟ್ಟು ಟೋಟಲ್ ಆಗಿ 9 ಲಕ್ಷ ಕೊಟ್ಬಿಡಿ. ನಾನ್ ಸತ್ರು ಈ ಕೆಟ್ಟೋದ್ ಹೆಣ್ಣನ್ನ ಮದ್ವೆ ಆಗಲ್ಲ. ಏನಂದೆ? ಕೆಟ್ಟ ಹೋದ್ ಹೆಣ್ಣಂದ್ಯಾ? ನಾನ್ ಕೆಟ್ಟಿರೋದ್ ಯಾರಿಂದ? ನಿಮ್ ಗಂಡ್ಸ್ ಜಾತಿಗೆ ಸೇರಿರೋ ಒಬ್ನಿಂದ. ಅಂದ್ರೆ ತಪ್ಪು ಗಂಡ್ಸಿಂದ? ಹೌದು, ಗಂಡ್ಸಿನ ಶೀಲ ಕೆಡದೆ ಹೆಣ್ಣಿನ ಶೀಲ ಹೇಗೆ ಕೆಡತ್ತೆ? ಇದು ಪಾಯಿಂಟೇ. ಬೇಕು ಅಂತ ಯಾವ ಹೆಣ್ಣು ಗಂಡ್ಸಿನ ಮೈ ಮೇಲೆ ಬಿದ್ದು ತನ್ನ ಶೀಲನ್ ಕಳ್ಕೊಳಲ್ಲ. ಗಂಡಸ್ರೆ ಮಾತ್ನಲ್ಲೇ ಮರಳ್ ಮಾಡಿ ನಂಬಿಸಿ ಹೆಂಗಸ್ರಿಗೆ ಅನ್ಯಾಯ ಮಾಡ್ತಿರೋದು. ಶೀಲವತಿಯಾಗಿರೋ ಹೆಣ್ಣೆ ತನಗ್ ಹೆಂಡತಿಯಾಗಿ ಬರ್ಬೇಕು ಅಂತ ಹೇಗೆಲ್ಲ ಗಂಡಸರು ಬಯಸ್ತಾರೋ, ಹಾಗೆ ಶೀಲವಂತನಾಗಿರೋ ಗಂಡಸೇ ತನ್ನ ಗಂಡನಾಗ್ ಬರ್ಬೇಕು ಅಂತ ಎಲ್ಲಾ ಹೆಂಗಸರು ಬಯಸಿದ್ರೆ ಈ ದೇಶದಲ್ಲಿ ಎಷ್ಟೋ ಜನ ಗಂಡುಗಳಿಗೆ ಮದ್ವೆನೇ ಆಗೋಲ್ಲ. ನೋಡಿದ್ರ ಎಷ್ಟು ಸೊಗಸಾಗಿ ಮಾತಾಡ್ತೆ ಹುಡುಗಿ.